ನಮಸ್ಕಾರ ಕೆಸೆಟ್ ಅಭ್ಯರ್ಥಿಗಳಿಗೆ. ಕೆಸೆಟ್ ಅಭ್ಯರ್ಥಿಗಳಿಗೆ ಕೆಇ ವತಿಯಿಂದ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಈ ವರ್ಷದ ಅಪ್ಲಿಕೇಶನ್ಗಳನ್ನು ಕರೆಯಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನೂ ಕೂಡ ನಾವು ಒದಗಿಸ್ತಾ ಇದ್ದೀವಿ ನಮ್ಮ ಚಾನಲ್ ಮುಖಾಂತರ. ಯಾರೆಲ್ಲ ಅಭ್ಯರ್ಥಿಗಳು ನಮ್ಮ ಚಾನಲ್ಗೆ ಹೊಸಬರಿದ್ದೀರಿ, ಮುಂದಿನ ಒಂದು ಅಪ್ಡೇಟ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಈಗಾಗಲೇ ಕೆಸೆಟ್ ಅಭ್ಯರ್ಥಿಗಳಿಗೆ ಆನ್ಲೈನ್ ಅಪ್ಲಿಕೇಶನನ್ನು ಎಕ್ಸ್ಟೆನ್ಷನ್ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಒಂದು ಅಪ್ಡೇಟನ್ನು ಕೂಡ ಮಾಡಲಾಗಿತ್ತು. ಏನಂತಂದರೆ ಭಾಳಷ್ಟು ತೊಂದರೆಗಳಾಗಿರುವುದರಿಂದ ಕೆಸೆಟ್ ಅಭ್ಯರ್ಥಿಗಳಿಗೆ 28ನೇ ತಾರೀಕು ತನಕ ಅಂದರೆ ಇವತ್ತಿನ ತನಕ ಎಕ್ಸ್ಟೆನ್ಷನ್ ಮಾಡಲಾಗಿತ್ತು. ಇವತ್ತು ನಿಮಗೆ ಕೊನೆಯ ದಿನಾಂಕ ಇದೆ. ಇವತ್ತು ನೀವು ಕೆಸೆಟ್ 2024ನೇ ಸಾಲಿನ ಒಂದು ಕೆಸೆಟ್ ಅಪ್ಲಿಕೇಶನ್ ಹಾಕಲಿಕ್ಕೆ ಇವತ್ತು ಆ್ಯಸ್ ಪರ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಇದು ನೋಡ್ಬೋದು ನಿಮ್ಮ ಸ್ಕ್ರೀನ್ ಮೇಲೆ. ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಒಂದು ಎಕ್ಸ್ಟೆನ್ಷನ್ ಕೊಟ್ಟಿರುವಂಥ ಒಂದು ಆದೇಶವಿದು. ಇವತ್ತು ನಿಮಗೇನಾಗುತ್ತೆ ಅಂದರೆ ಇವತ್ತು ರಾತ್ರಿ ತನಕನೂ ಅಲ್ಲಿ ಟೈಮಿಂಗನ್ನು ಕೊಟ್ಟಿಲ್ಲ ನಿಮಗೆ. 28ನೇ ತಾರೀಕು ಕೊನೆ ದಿನ ಅಂತ ಹೇಳಿದ್ದಾರೆ. 28ನೇ ತಾರೀಕು ಕಂಪ್ಲೀಟ್ ಆಗಬೇಕಂದ್ರೆ ರಾತ್ರಿ 12 ಗಂಟೆಗೆ ಕಂಪ್ಲೀಟ್ ಆಗುತ್ತೆ. ಅಲ್ಲಿ ತನಕ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಶುಲ್ಕ ಪಾವತಿ ಮಾಡಲಿಕ್ಕೆ ಇನ್ನೂ 2 ದಿನ ಕಾಲಾವಕಾಶ ಇದೆ. 30ನೇ ತಾರೀಕಿಗೆ ಕಾಲಾವಕಾಶ ಇದೆ ಶುಲ್ಕ ಪಾವತಿ ಮಾಡಲಿಕ್ಕೆ. ಬಟ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇವತ್ತೇ ಕೊನೆಯ ದಿನಾಂಕ ಇದೆ. ಯಾರೆಲ್ಲ ಅಭ್ಯರ್ಥಿಗಳು ಇನ್ನೂವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ, ಅರ್ಧ ಮಾಡ್ಕೊಂಡು ಕುಂತಿದ್ದಾರೆ ಅಥವಾ ಪೇಮೆಂಟನ್ನು ಮಾಡಿಲ್ಲ, ಸರ್ವರ್ ಬಿಸಿ ಆಗೋಕ್ಕಿಂತ ಮೊದಲು ನಿಮ್ಮ ಒಂದು ಅಪ್ಲಿಕೇಶನನ್ನು ಹಾಕಿ ಕಂಪ್ಲೀಟ್ ಪ್ರೊಸೆಸನ್ನು ಮಾಡಿಕೊಳ್ಳಿ. ಮತ್ತೇನಾದರೂ ಡೌಟ್ಗಳಿದ್ದಲ್ಲಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಮೆಂಟ್ಸನ್ನು ಕೂಡ ಹಾಕ್ಬೋದು. ಆ ಜೊತೆಗೆ RD ನಂಬರ್ ಮಿಸ್ಮ್ಯಾಚ್ ಅಂತ ಯಾರಾದರೂ ಡೌಟ್ಗಳಿದ್ದಲ್ಲಿ ಅವ್ರು ಏನು ಮಾಡಬೇಕಂತಂದರೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟಲ್ಲಿ ಏನು ಹೆಸರಿದೆ ಅದೇ ರೀತಿಯಾಗಿ ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅಂದರೆ ಮಾತ್ರ ಮ್ಯಾಚಿಂಗ್ ಆಗುತ್ತೆ.